ಹಲೋ ಡಿವೈನ್ ಫ್ಯಾಮಿಲಿ, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ವಿಡಿಯೋ ವಿಷಯ ಬಂದು ಅರ್ಜೆಂಟ್ ಮೆಸೇಜ್ ಅಂತೇಳಿ ನಾನು ತೆಗಿತಾ ಇದ್ದೀನಿ ನಿಮ್ಮ ಆ್ಯನ್ಸಿಸ್ಟರ್ಸಿಂದ. ಯಾಕೆ ಈ ಟೈಮಲ್ಲಿ ಅಂತ ನೀವು ಕೇಳಿದ್ರೆ, ನಮಗೆಲ್ಲ ಯುಗಾದಿನ ನಾವು ಹೊಸ ವರ್ಷ ಅಂತ ಕರಿತೀವಿ. ನಮ್ಮಲ್ಲಿ ಕೆಲವರು ನಮ್ಮ ಪೂರ್ವಜರಿಗೆ ಈ ಒಂದು ಟೈಮಲ್ಲೇ ಎಡೆಗಳನ್ನು ಇಡುವಂಥದ್ದು, ಅವರನ್ನು ಕರೆದು ಅವರಿಗೆ ಬೇಕಾದನ್ನು ಇಟ್ಟು ಪೂಜೆ ಮಾಡುವಂಥ ವಾಡಿಕೆಗಳನ್ನು ನಮ್ಮಲ್ಲಿ ಕೆಲವರು ನಾವು ಇಟ್ಕೊಂಡಿರೋದ್ರಿಂದ ಸೊ ನನಗೆ ಅದು ಒಂದು ರೀತಿ ಇಂಟ್ಯೂಷನ್ನಿಗೆ ಬಂತು. ಆ್ಯನ್ಸಿಸ್ಟರ್ಸ್ ಅಥವಾ ನಿಮ್ಮ ಪೂರ್ವಜರಿಂದ ಮೆಸೇಜನ್ನು, ಅಥವಾ ಈಗಾಗಲೇ ಯಾರು ತೀರ್ಕೊಂಡಿದ್ದಾರೆ, ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಸೊ ಅವರಿಂದ ನಿಮಗೆ ಒಂದು ಮೆಸೇಜನ್ನು ತೆಗಿಬೇಕು ಅಂತ ನನಗೆ ಇಂಟ್ಯೂಷನ್ನಿಗೆ ಬಂತು. ಸೊ ಹಾಗಾಗಿ ಇವತ್ತಿನ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಇದರಲ್ಲಿದೆ ನನ್ನ ಕೆಲವು ವ್ಯೂವರ್ಸ್ ಪರ್ಸ್ನಲ್ಲಿ ಮೆಸೇಜಸ್ ಎಲ್ಲ ಮಾಡಿ ನನ್ನ ರಿಕ್ವೆಸ್ಟನ್ನ ಕೂಡ ಮಾಡಿದ್ರು, ಮತ್ತು ಒಂದಷ್ಟು ಕಷ್ಟಗಳನ್ನ ಕೂಡ ಹೇಳ್ಕೊಂಡ್ರು. ಸೊ ಅದು ಕೇಳಿ ನಂಗೆ ನಿಜವಾಗ್ಲೂ ಬೇಜಾರಾಯಿತು. ಸೊ ನನಗೆ ಏನಾದರೂ ಸಜೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿಯೇ ನಾನು, ನೀವು ಕೇಳಿರ್ಬೋದು, ನಿಮಗೆ ಆ ಕ್ರಿಸ್ಟಾಲ್ ಹಾಕ್ಕೊಳ್ಳಿ, ಈ ಬ್ರೇಸ್ಲೆಟ್ ಹಾಕ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸಾಲ್ವ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಇದು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಎಷ್ಟು ಬ್ರೇಸ್ಲೆಟ್ ಅಂತ ನಾವು ಹಾಕ್ಕೊಳ್ಳೋದಕ್ಕಾಗತ್ತೆ ಅಲ್ವಾ? 1-2 ಪ್ರಾಬ್ಲಮ್ ಇದ್ದರೆ ಹಾಕ್ಕೋಬೋದು. ಕೆಲವರು ಫಿನಾನ್ಷಿಯಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ, ಕೆಲವರು ಜಾಬಲ್ಲಿ ಫೇಸ್ ಮಾಡ್ತಾ ಇರ್ತಾರೆ, ಕೆಲವ್ರಿಗೆ ಲಕ್ಕೇ ಇಲ್ಲ ಮ್ಯಾಮ್, ನಾನು ಏನು ಮಾಡಿದ್ರು ಲಕ್ಕೇ ಇಲ್ಲ ಅಂತ ಅಂತಾರೆ. ಮತ್ತು ಕೆಲವರು ನಾನು ಒಂಚೂರು ಗ್ರೋ ಆಗಂಗಿಲ್ಲ, ಆಗಲೇ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಕಣ್ಣಾಕ್ತಾರೆ, ದೃಷ್ಟಿ ತಾಕ್ಬಿಡತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆಲ್ಲ ಒಂದೇ ಸಲ್ಯೂಷನ್ ಅಂತ ನನಗೇನು ಅನ್ನಿಸ್ತು ಅಂತಂದರೆ, ಸೊ ಇವತ್ತು ನಾನು ಈ ಒಂದು ಔಲನ್ನು ತಂದಿದ್ದೀನಿ. ಸೊ ಔಲು ನಿಮಗೆಲ್ಲ ಗೊತ್ತಿರ್ಬೋದು, ಇದನ್ನು ನಾವು ವಿಸ್ಡಮ್ನ ಪ್ರತೀಕ, ತಾಯಿ ಲಕ್ಷ್ಮೀ ಪ್ರತೀಕ ಅಂತ ಕೂಡ ನಾವು ಕರಿತೀವಿ. ಬಟ್ ಈ ಒಂದು ಔಲ್ನ ಸ್ಪೆಷಾಲಿಟಿ ಏನು ಅಂತಂದರೆ, ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ಲಿ ಬೇರೆ ಬೇರೆ ಕ್ರಿಸ್ಟಾಲ್ಸಿಂದ ಆಗಿರುವಂಥ ಒಂದು ಫುಲ್ ಪ್ಯಾಕೇಜ್ ಆಗಿದೆ. ಸೊ ಯಾವ ಥರ ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಸಿಟ್ರಿನ್ ಇರುವಂಥದ್ದು. ಸಿಟ್ರಿನ್ ಯೂಶ್ವಲಿ ನಮ್ಮ ಫಿನಾನ್ಷಿಯಲ್ ಗ್ರೋತ್ಗೆ, ವೆಲ್ತ್ ಗ್ರೋತ್ಗೆ ತುಂಬ ಸಹಾಯ ಮಾಡುವಂಥದ್ದು. ಜೊತೆಯಲ್ಲಿ ಯಾರ್ಯಾರು ಜಾಬು ಆಪರ್ಚುನಿಟಿ ಅಂತೇಳಿ ತುಂಬ ಕಷ್ಟಪಡ್ತಾ ಇದ್ದೀರಾ, ಸೊ ನಿಮಗೆ ಇದು ಕ್ರಿಸ್ಟಾಲು ತುಂಬ ಹೆಲ್ಪ್ ಮಾಡುವಂಥದ್ದು. ಮತ್ತು ಮ್ಯಾಮ್ ನಮ್ಗೆ ಲಕ್ಕೇ ಇಲ್ಲ, ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ, ಬೇರೆಯವ್ರಿಗೆಲ್ಲ ಈಸಿಯಾಗಿ ಸಿಗುತ್ತೆ ಅಂತ ಅನ್ನೋರಿಗೆ ಇಲ್ಲಿ ನೋಡ್ಬೋದು ನೀವು. ಗ್ರೀನ್ ಅವೆಂಚುರಿನ್ ಇದೆ, ವಿಚ್ ಅಟ್ರ್ಯಾಕ್ಟ್ಸ್ ಲಕ್ಕನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಖುದ್ದು ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಬಿಕಾಸ್ ನಾನು ಕೂಡ ಇದನ್ನು ವೇರ್ ಮಾಡ್ತೀನಿ. ಸೊ ಈ ಗ್ರೀನ್ ಅವೆಂಚುರಿನ್ನ ನೋಡ್ಬೋದು, ಎವಿಲೈನ ಕೂಡ ನೀವು ನೋಡ್ಬೋದು. ಸೊ ಇದೊಂದು, ಮತ್ತು ಇಲ್ಲೆಲ್ಲ ನೀವು ನೋಡಿದ್ರೆ ಟೈಗರ್ ಐನ ಒಂದು ಕ್ರಿಸ್ಟಾಲ್ಸ್, ಬೇರೆ ಬೇರೆ ಕ್ರಿಸ್ಟಾಲ್ಸು. ಸೊ ಟೈಗರ್ ಐನ ಕ್ರಿಸ್ಟಾಲ್ಸ್ನ ನೀವು ನೋಡ್ಬೋದು. ಮತ್ತು ಇಲ್ಲಿ ಎಪಟೈಟನ್ನು ನೋಡ್ಬೋದು, ವಿಚ್ ಅಟ್ರ್ಯಾಕ್ಟ್ಸ್ ವೆಲ್ತ್, ನಿಮ್ಮ ಸ್ಪಿರಿಚುಯಾಲಿಟಿಯನ್ನು, ಇನ್ನರ್ ಪೀಸನ್ನ ಇಲ್ಲಿ ಅಗೇನ್ ಗ್ರೀನ್ ಅವೆಂಚುರಿಯನ್ನು ಕೊಟ್ಟಿರುವಂಥದ್ದು, ಇಲ್ಲಿ ಎಪಟೈಟ್ನ ಕೊಟ್ಟಿರುವಂಥದ್ದು. ಸೊ ಇವೆಲ್ಲ ನಿಮ್ಮ ಇದನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಇಲ್ಲಿ ನೀವು ನೋಡಿದ್ರೆ ಇದು ಪೈರೈಟ್ ಇದು. ಸೊ ಪೈರೈಟನ್ನು ಹಾಕಿದರೆ, ಪೈರೈಟನ್ನು ನಾವು ವಿಚ್ ಈಸ್ ಈಕ್ವಲ್ ಟು ಗೋಲ್ಡ್ ಅಂತ ಕೂಡ ನಾವು ಕರಿತೀವಿ. ಸೊ ಇದು ಕೂಡ ತುಂಬ ವೆಲ್ತನ್ನು, ದುಡ್ಡು ಕಾಸನ್ನು ಇದು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಯಾರ್ಯಾರು ಮನೆಯಲ್ಲಿ ತುಂಬ ಫಿನಾನ್ಷಿಯಲ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ಎಸ್ಪೆಷಲಿ ಇದು ಪೈರೈಟ್ ಮತ್ತು ಸಿಟ್ರಿನ್ ನಿಮಗೆ ತುಂಬ ಹೆಲ್ಪ್ ಮಾಡುವಂಥದ್ದು. ಆಪರ್ಚುನಿಟಿ ಗ್ರ್ಯಾಬ್ ಮಾಡೋದಕ್ಕೆ ಮತ್ತು ಜಾಬ್ನ ತೊಗೊಳ್ಳೋದಕ್ಕೆ ಇದೆಲ್ಲ ನಿಮಗೆ ತುಂಬ ಹೆಲ್ಪ್ ಮಾಡುವಂಥದ್ದು. ಸೊ ಲಕ್ಕಿಗೆ ಇದು ಮತ್ತು ಎವಿಲೈ. ಸೊ ಇದನ್ನು ನೀವು ಏನು ಮಾಡ್ಬೋದು ಅಂತಂದರೆ, ಎಲ್ಲ ಬ್ರೇಸ್ಲೆಟು ಹಾಕ್ಕೊಳ್ಳೋದಕ್ಕಾಗಲ್ಲ ಅಂತಾನೆ ಇದನ್ನು ಮನೆ ಮೇಲೆ ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಇಲ್ಲಿ ನಿಮಗೆ ಇದನ್ನ ನೋಡ್ಬೋದು. ಸೊ ಥ್ರೆಡನ್ನು ಕೂಡ ಕೊಟ್ಟಿದ್ದಾರೆ, ನೀವು ಟೈ ಮಾಡ್ಕೋಬೋದು, ಮನೆ ಒಳಗೆ ನೀಟಾಗಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ಮನೆ ಒಳಗೆ ಎಲ್ಲಿ ಬೇಕಾದರೂ ಕೂಡ ನೀವು ಇದನ್ನು ಇಡ್ಬೋದು. ಇದನ್ನು ಸ್ವಲ್ಪ ಡೋರ್ಗೆ ಅಪೋಸಿಟ್ ಇಟ್ಟರೂ ಕೂಡ, ನಿಮ್ಮ ಮನೆಗೆ ಯಾರೇ ಬಂದರೂ ಕೂಡ ನಿಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋವಂಥವ್ರು ಕೂಡ ಇದು ಒಂದು ರೀತಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ನನಗೆ ಅನ್ನಿಸ್ತು, ಇದನ್ನು ನಿಮಗೆ ಸಜೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಯಾರ್ಯಾರಿಗೆ ಈ ಒಂದು ಬ್ಯೂಟಿಫುಲ್ ಕ್ರಿಸ್ಟಾಲ್ ಔಲಲ್ಲಿ ಇಂಟ್ರೆಸ್ಟ್ ಇದೆಯೋ, ಸೊ ನೀವು ನನಗೆ DM ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಮೇಲ್ಗಡೆ ವಿಡಿಯೋನಲ್ಲೇ ನಿಮಗೆ ನನ್ನ ಒಂದು ವಾಟ್ಸಪ್ ನಂಬರ್ ಸಿಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪಡ್ಕೊಳ್ಬೋದು. ಸೊ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಮತ್ತು ತುಂಬ ಶೈನಿ ಆಗಿದೆ ಇದು. ಸೊ ಹಾಗೆ ಕೂತ್ಕೊಳ್ತಾ ಇದೆ. ಓಕೆ ಫೈನ್. ಸೊ ಬನ್ನಿ, ತಡ ಮಾಡೋದು ಬೇಡ, ನೋಡೋಣ ನಿಮ್ಮ ಆ್ಯನ್ಸಿಸ್ಟರ್ಸ್ ಕಡೆಯಿಂದ ನಿಮಗೆ ಯಾವ ಒಂದು ಮೆಸೇಜ್ ಇದೆ ಅಂಥೇಳಿ ಚೆಕ್ ಮಾಡೋಣ. ಓಕೆ, ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇದ್ದಾರೆ, ಯಾರು ಹೋಪ್ಲೆಸ್ ಆಗಿದ್ದೀರಾ, ತುಂಬ ಬೇಜಾರಲ್ಲಿದ್ದೀರಾ, ಮತ್ತು ಜೀವನದ ಮೇಲೆ ಭರವಸೆಯನ್ನು ಕಳ್ಕೊಂಡಿದ್ದೀರಾ, ಯಾರು ಅವ್ರ ಫ್ಯಾಮಿಲಿ ಮೆಂಬರ್ ಇದ್ದೀರಾ, ನೀವು ಹೋಪನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಲೈಫ್ನ ಮುಂದಿನ ದಿನಗಳು ತುಂಬ ಚೆನ್ನಾಗಿದೆ ಅಂತ ನಿಮ್ಮ ಆ್ಯನ್ಸಿಸ್ಟರ್ಸ್, ನಿಮ್ಮ ಪೂರ್ವಜರು ಹೇಳ್ತಾ ಇರುವಂಥದ್ದು.
ಮೇ ಬಿ ಯಾರೋ ನನ್ನ ವಿಡಿಯೋನ ನೋಡ್ತಾ ಇರುವಂಥವ್ರು ಭಾಳ ದುಃಖದಲ್ಲಿದ್ದೀರಾ ಅಂತ ಕಾಣುತ್ತೆ. ಸೊ ಅದಕ್ಕೆ ಆ್ಯನ್ಸಿಸ್ಟರ್ಸ್ ಅಥವಾ ನಿಮ್ಮ ಪೂರ್ವಜರು ಅಥವಾ ಈಗ ಈ ಭೂಮಿ ಮೇಲೆ ಇಲ್ಲದೇ ಇರೋವಂಥವ್ರು ಯಾರು ಇದ್ದಾರೆ, ಸೊ ಅವರು ನಿಮಗೆ ಇದನ್ನು ಹೇಳ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಸಮಾಧಾನ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಯಾವುದು ನಮ್ಮ ಕೈಯಲ್ಲಿ ಇಲ್ವೋ ಅದಕ್ಕೆ ನಾವು ಹತ್ತು ಕರೆದು ಫಲ ಇಲ್ಲ. ಸೊ ಮೂವ್ ಆಗಬೇಕಾಗತ್ತೆ. ಸೊ ನಿಮ್ಮ ಪೂರ್ವಜರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿ ನೀವು ಇಲ್ಲಿ ನೋಡ್ಬೋದು. ಈ ಒಂದು ಪರ್ಸನ್ನು ಒಂದು ಕಾಲನ್ನು ನೀರು ಮೇಲೆ, ಒಂದು ಕಾಲನ್ನು ನೆಲದ ಮೇಲೆ ಇಟ್ಟಿರೋದನ್ನ ನೋಡುವಂಥದ್ದು. ಸೊ ಈ ನೀರಿನೇನು ಅಲ್ಲ, ನಿಮ್ಮ ಎಮೋಷನ್ಸು. ಸೊ ನೀವು ಬ್ಯಾಲೆನ್ಸ್ಡಾಗಿ ಇಲ್ಲ, ನೀವು ತುಂಬ ದುಃಖ ಪಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಿಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ, ದುಃಖ ಪಡಬೇಡ, ಬ್ಯಾಲೆನ್ಸ್ಡಾಗಿರೋ ಎಲ್ಲ ಮುಂದಿನ ಬರುವಂಥ ದಿನಗಳೇನಿದೆ ಆಶಾದಾಯಕವಾಗಿರುತ್ತೆ, ಹೋಪ್ಫುಲ್ ಆಗಿರುತ್ತೆ, ಚಿಂತೆ ಮಾಡಬೇಡಿ ಅಂತ ನಿಮ್ಮ ಆ್ಯನ್ಸೆಸ್ಟರು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಬನ್ನಿ ನೆಕ್ಸ್ಟ್ ಮೆಸೇಜ್ ನೋಡೋಣ. ಓಕೆ ನೋಡಿ, ಮತ್ತೆ ಅಂಥದ್ದೇ ಒಂದು ಆಗೋಗಿರೋದನ್ನ ಬಿಟ್ಟು ಮುಂದಕ್ಕೆ ಮೂವ್ ಆನ್ ಆಗಿ, ಹಿಂದೆ ಆಗಿರೋದನ್ನ ನೆನೆಸ್ಕೊಂಡು ಕೊರಗಬೇಡಿ. ಆಗಿದ್ದಾಗೋಯ್ತು, ಅದು ನಿಮ್ಮ ಕೈಲಿ ಇರಲಿಲ್ಲ ಅದು. ಸೊ ಇಟ್ಸ್ ಓವರ್. ಸೊ ಅದನ್ನೇ ನೆನೆಸ್ಕೊಂಡು ಕೊರಗೋ ಬದಲು ನೀವು ಮುಂದಕ್ಕೆ ಮೂವ್ ಆನ್ ಆಗಿ ಮುಂದೆ ಏನು ಮಾಡಬೇಕು ನಿಮ್ಮ ಲೈಫಲ್ಲಿ ಅಂತೇಳಿ ನೀವು ಯೋಚನೆ ಮಾಡಿ ಅಂತ ನಿಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ. ತುಂಬ ಒಂದು ರೀತಿ ಪಾಸಿಟಿವ್ ಆಗಿ ನಿಮಗೆ ಮೆಸೇಜಸ್ಸನ್ನು ಅವರು ಕನ್ವೆ ಮಾಡ್ತಾ ಇರುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ವ್ಯಕ್ತಿ ಕಪ್ಸ್ಗಳನ್ನೆಲ್ಲ ಇಲ್ಲಿ, ಈ ಕಪ್ಸೆಲ್ಲ ಏನು ಅಂದರೆ ನಿಮ್ಮ ಎಮೋಷನ್ಸ್, ನಿಮ್ಮ ದುಃಖ, ನಿಮ್ಮ ಬೇಜಾರುಗಳೇನಿದೆ ಅದನ್ನೆಲ್ಲ ಇಲ್ಲಿ ಬಿಟ್ಟು ಮುಂದಕ್ಕೆ ಮೂವ್ ಆನ್ ಆಗಿ, ಪ್ಯಾಷನೇಟ್ ಆಗಿ, ಅಂದರೆ ಆಗಿದ್ದಾಯ್ತು, ಇದನ್ನು ಬಿಟ್ಟು ಮುಂದಕ್ಕೆ ಹೋಗಿ ನೀವು ಅಂತ ನಿಮ್ಮ ಪೂರ್ವಜರು ನಿಮಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ತಾಳ್ಮೆ ಭಾಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಯಾರಾದರೂ ದುಡ್ಡು ಕಾಸಿನ ಸಮಸ್ಯೆ ತುಂಬ ಫೇಸ್ ಮಾಡ್ತಾ ಇದ್ದರೆ ತಾಳ್ಮೆಯಿಂದ ಇರಿ. ಈ ಒಂದು ಸಿಚುಯೇಷನ್ ಏನೀಗ ನೀವು ಕರೆಂಟ್ಲಿ ಫೇಸ್ ಮಾಡ್ತಾ ಇದ್ದೀರಾ, ಇದೇನು ಪರ್ಮನೆಂಟ್ ಅಲ್ಲ ಅಂತ ಅವರು ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಖಂಡಿತ ನಿಮ್ಮ ಲೈಫಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಚಿಂತೆ ಮಾಡಬೇಡಿ. ಸೊ ಅವರು ನಿಮಗೆ ಸಪೋರ್ಟ್ನ ಕೊಡ್ತಾರೆ. ಬಟ್ ನಿಮ್ಮಲ್ಲಿ ಕೆಲವರು ಮೇ ಬಿ ಫ್ರಸ್ಟ್ರೇಟ್ ಆಗಿರ್ಬೋದು, ದುಡ್ಡು ಕಾಸು ಕೈಯಲ್ಲಿ ಆಡ್ತಾ ಇಲ್ಲ ಅಂತೇಳಿ. ಸೊ ಫ್ರಸ್ಟ್ರೇಟ್ ಆಗಬೇಡಿ ಅಂತ ಅವರು ನಿಮಗೆ ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಟ್ರಸ್ಟ್ ದ ಪ್ರೋಸೆಸ್, ಟ್ರಸ್ಟ್ ದ ಯೂನಿವರ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ದೇವರನ್ನು ನಂಬಿ ಮುಂದೆ ಹೋಗಿ ನೀವು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದಾನೆ, ಅವನಿಗೆ ಗೊತ್ತಿಲ್ಲ ಅಲ್ಲಿ ಬೀಳ್ತಾನೆ ಅಂತ. ಅವ್ನಿಗೇನು ನಂಬಿಕೆ ಅಂದರೆ, ನನ್ನನ್ನು ಬೀಳೋದಕ್ಕೆ ದೇವರು ಬಿಡೋದಿಲ್ಲ, ಖಂಡಿತ ದೇವರು ನನ್ನನ್ನು ಹಿಡ್ಕೊಳ್ತಾನೆ ಅನ್ನೋ ನಂಬಿಕೆಯಿಂದ ಅವನು ಹೇಗೆ ಹೋಗ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ಈ ಒಂದು ಏನು ಒಂದು ದುಃಖ ಅಥವಾ ನೀವು ಯಾವುದಾದ್ರೂ ಎನರ್ಜಿನಲ್ಲಿ ಸ್ಟಕ್ ಆಗಿದ್ದರೆ, ಓಕೆ. ಸೊ ಇನ್ ಕೇಸ್ ಈಗ ಕರೆಂಟ್ಲಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರೋ ತೀರ್ಕೊಂಡ್ರು ಅನ್ನೋ ವಿಷಯ ಅಲ್ಲದೆ ಬೇರೆ ಯಾವುದಾದ್ರು ವಿಷಯಗಳಲ್ಲಿ ನೀವು ಸ್ಟಕ್ ಆಗೋಗಿದ್ದರೆ, ಅಥವಾ ನಿಮ್ಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಆ್ಯನ್ಸಿಸ್ಟರ್ ಅಥವಾ ನಿಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ, ಮುಂದೆ ಹೋಗಿ ದೇವರನ್ನು ನಂಬಿ ನಿಮ್ಮ ಸ್ಪಿರಿಚುಯಾಲಿಟಿನ ಟ್ರಸ್ಟ್ ಮಾಡಿ, ಖಂಡಿತ ನಿಮಗೆ ದಾರಿ ಕಾಣಿಸುತ್ತೆ ಅಂತ ಒಂದು ಮೆಸೇಜ್ ನನಗೆ ಇಲ್ಲಿ ಬರ್ತಾ ಇರುವಂಥದ್ದು. ನೆಕ್ಸ್ಟ್ ಮೆಸೇಜ್ ನೋಡಿ, ಮತ್ತು ನಿಮ್ಮಲ್ಲಿ ಎಷ್ಟೋ ಜನ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ಯಾರಾದರೂ ತುಂಬ ಇಷ್ಟು ದಿನ ಫಿನಾನ್ಷಿಯಲಿ ಏನಾದರೂ ಸ್ಟ್ರಗಲ್ ಮಾಡಿದರೆ, ಕಷ್ಟಪಟ್ಟಿದ್ರೆ ನಿಮಗೆ ಮೇ ಬಿ ಪ್ರಾಪರ್ಟಿನ ಪರ್ಚೇಸ್ ಮಾಡೋಂಥ ಒಂದು ಅವಕಾಶ ಸಿಗ್ಬೋದು, ಅಥವಾ ನೀವು ಒಂದು ಕಂಪನಿಯನ್ನೇ ಓಪನ್ ಮಾಡ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ಗೆ ಕೈ ಹಾಕ್ಬೋದು, ಅಥವಾ ಹೆಚ್ಚಿನ ಸಂಬಳ ಬರುವಂಥ ಕೆಲಸ ಕೂಡ ನಿಮಗೆ ಇಷ್ಟರಲ್ಲೇ ಸಿಗುತ್ತೆ ಅಂತ ಇಲ್ಲಿ ಒಂದು ಮೆಸೇಜು ಬರ್ತಾ ಇರುವಂಥದ್ದು. ಸೊ ಯಾರ್ಯಾರಿಗೆ ಈ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಪೂರ್ವಜರು ಅಥವಾ ಆ್ಯನ್ಸಿಸ್ಟರ್ಸು, ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್. ನೆಕ್ಸ್ಟ್ ಲಾಸ್ಟ್ ಮೆಸೇಜನ್ನು ನೋಡೋಣ ನಾವು. ನಿಮ್ಮ ಒಂದು ಪೂರ್ವಜರು ಅಥವಾ ನಿಮ್ಮ ಇವರು ಈಗ ಭೂಮಿ ಮೇಲೆ ಇಲ್ಲದೆ ಇರೋರು ಯಾವ ಒಂದು ಮೆಸೇಜನ್ನು ನಿಮಗೆ ತಲುಪಿಸ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಸೊ ನೀವು ನಿಮ್ಮ ಲಾಂಗ್ ಟರ್ಮಲ್ಲಿ ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ನ ಕಾಣ್ತೀರಾ. ಈಗ ಕರೆಂಟ್ ಏನು ನೀವು ಫೇಸ್ ಮಾಡ್ತಾ ಇದ್ದೀರಾ ಇದೆಲ್ಲ ಪ್ರಾಬ್ಲಮೇ ಅಲ್ಲ, ಇವೆಲ್ಲ ಒಂದು ಟೆಂಪ್ರರಿ ಇಶ್ಯೂಸ್. ಸೊ ಲಾಂಗ್ ಟರ್ಮಲ್ಲಿ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ, ಒಳ್ಳೆ ಫ್ಯಾಮಿಲಿ ಲೈಫ್ನ ಬಿಲ್ಡ್ ಮಾಡ್ಕೊಳ್ತೀರಾ, ಒಳ್ಳೆ ಬಿಸ್ನೆಸ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ನಿಮ್ಮ ಐಡೆಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ತೀರಾ, ಹ್ಯಾಪಿನೆಸ್ ಬರುತ್ತೆ ನಿಮ್ಮ ಲೈಫಲ್ಲಿ, ಕಂಪ್ಲೀಷನ್ ಸಿಗುತ್ತೆ. ನೋಡಿ ನೀವು ಇಲ್ಲಿ 10 ಅಂತಂದರೆ ಇನ್ನೇನಿಲ್ಲ ಕಂಪ್ಲೀಷನ್ನು. ಸೊ 10 ಆದಮೇಲೆ ಅಗೇನ್ 1 ಅಲ್ವಾ. ಸೊ
ಕಂಪ್ಲೀಷನ್ ನಿಮಗೆ ಒಂದು ಪರಿಪೂರ್ಣತೆ ನಿಮ್ಗೆ ಖಂಡಿತ ಸಿಗುತ್ತೆ. ಬಟ್ ಇಮಿಡಿಯೇಟ್ ಸಿಗಲ್ಲ, ಇಲ್ಲಿ ಯಾವುದು ಇನ್ಸ್ಟಂಟಾಗಿ ಆಗಲ್ಲ. ಸೊ ಯಾರಾದರೂ ಇನ್ಸ್ಟಂಟಾಗಿ ಆಗಬೇಕು ಅಂತ ಮೇ ಬಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಹತ್ರ ಏನಾದ್ರು ಕೇಳ್ಕೊಂಡಿರ್ಬೋದು. ಸೊ ಅದು ಒಂದು ಸೈನ್ ಅನಿಸುತ್ತೆ ನನಗೆ. ಸೊ ಆ ರೀತಿ ಯಾರಾದರೂ ಕೇಳ್ಕೊಂಡಿದ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಸಕ್ಸಸ್ಸು, ದುಡ್ಡು, ಕಾಸು ಎಲ್ಲ ಚೆನ್ನಾಗಿ ಬರುತ್ತೆ. ಒಳ್ಳೆ ಫ್ಯಾಮಿಲಿ ಲೈಫು, ಒಳ್ಳೆ ಬಿಸ್ನೆಸ್ಸು ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡಿ ತುಂಬ ಚೆನ್ನಾಗಿರ್ತೀರ ಖುಷಿಯಾಗಿ. ಬಟ್ ಇಟ್ ಟೇಕ್ಸ್ ಸಮ್ ಟೈಮ್ ಅಂತ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ತುಂಬ ಒಳ್ಳೆ ಮೆಸೇಜಸ್ಸು ಕೊಟ್ಟರು. ಸೊ ಸಿಕ್ತು ಇವತ್ತಿನ ಒಂದು ರೀಡಿಂಗ್ಗೆ ಅಂತ ನನಗನ್ನಿಸ್ತು ಪರ್ಸ್ನಲಿ. ಸೊ ನಿಮಗೆ ಈ ನನ್ನ ಒಂದು ರೀಡಿಂಗು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ನೆಕ್ಸ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸಿಗತ್ತೆ. ವಿಡಿಯೋ ಕೆಳಗಡೆ ನೀವು ಒಂದು ಏನು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ಏನು ಹೇಳಬೇಕು ಅಂತ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡ್ಕೊಳ್ಳಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿಬಿಟ್ಟು. ಅದ್ರ ಜೊತೆಯಲ್ಲಿ ನೀವು ಒಂದು ಡಿವೈನ್ ಅಂತ ಹೇಳಿಬಿಟ್ಟು ಒಂದು ಟೈಪ್ ಮಾಡಿ ನನಗೆ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಡಿವೈನ್ ಸ್ಪಿರಿಚುವಲ್ ಎನರ್ಜಿಯಿಂದ ಬಂದಿರುವಂಥ ಒಂದು ಮೆಸೇಜು. ಸೊ ಟೈಪ್ ಮಾಡಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮೆಸೇಜ್ ಜೊತೆ ನಾನು ಸಿಗ್ತೀನಿ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.